ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿದ್ದೀವಿ. ಬೆಳಗ್ಗೆಯಿಂದ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ಹೇಗೆ ಮಾಡಿದ್ವಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಬೆಳಗ್ಗೆಯಿಂದ ನಾವು ಏನು ಮಾಡಿದ್ದೀವಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡಿ ಇಷ್ಟ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ, ಓಕೆನಾ? ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಓಕೆ? ಫ್ರೆಂಡ್ಸ್, ಹಬ್ಬಗಳಲ್ಲಿ ಎಷ್ಟು ಬೇಗ ಇದ್ರೂ ಎಷ್ಟು ಬೇಗ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾನು ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಡ್ಲಿ ಮತ್ತು ಸ್ವೀಟ್ ಚಟ್ನಿ ಎಲ್ಲ ಮಾಡ್ಕೊಳ್ತಿದ್ದೀನಿ. ನಮ್ಮ ಮನೆಯಲ್ಲಿ ಯಾವಾಗಲೂ ದೇವರಿಗೆ ನೈವೇದ್ಯಕ್ಕೆ ಇಡ್ಲಿ, ಸ್ವೀಟ್ ಚಟ್ನಿ ಎಲ್ಲ ಇಡ್ತೀವಿ. ಹಾಗೆ ಕಡಲೆಕಾಳು ಉಸ್ಲಿನೂ ಮಾಡಿ ಇಟ್ಬಿಡೋಣ ಅಂತ ಬೇಯಿಸಿಟ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ. ಆದರೆ ನಮ್ಮ ಚಿನ್ನು ನೋಡಿದ್ರೆ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ತಿಂಡಿ ಎಲ್ಲ ನೋಡಿಬಿಟ್ಟು ಅವನಿಗೆ ಸರ್ಪ್ರೈಸ್ ಆಗಿಬಿಟ್ಟಿದೆ. ಯಾವಾಗ ಮಾಡ್ತೆ ಅಮ್ಮ ಇದನ್ನೆಲ್ಲ ಅಂದ್ಬಿಟ್ಟು ಹೋಗಿ ಬೇಗ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳ್ತಿದ್ದಾನೆ. ರಾತ್ರಿ ಮಾಡಿಟ್ಟಿರೋ ಅಂಥ ಚಿರೋಟಿ, ರವೆ ಉಂಡೆ ಇದನ್ನೆಲ್ಲ ನೋಡಿಬಿಟ್ನಲ್ಲ, ಅವನಿಗೆ ಹಸಿವು ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಕೊಡಲಿ ಅಂತ ಡ್ರಾಮಾ ಮಾಡ್ತಿದ್ದಾನೆ ನೋಡಿ. ಪೂಜೆ ಆದಮೇಲೆ ಕೊಡ್ತೀನಿ ಅಂದರೂ ಕೇಳ್ತಿಲ್ಲ. ಅದಕ್ಕೆ ಸಂಜು ದೇವ್ರಿಗೆ ಎತ್ತಿಟ್ಬಿಟ್ಟು ಕೊಟ್ಬಿಡು ಭವ್ಯ ಅಂತಂದರು. ಅದಕ್ಕೆ ನಾನು ನಮ್ಮನೆ ಪುಟ್ಟ ಗಣೇಶ ಅಲ್ವಾ ಅಂತ ಹೇಳ್ಬಿಟ್ಟು ಕೊಡ್ತಿದ್ದೀನಿ. ಕೊಡೋವರೆಗೂ ಬಿಡಲಿಲ್ಲ. ಹಾಯ್ ಮರ್ಚಿನು, ಹ್ಯಾಪಿ ಗೌರಿ ಗಣೇಶ ಹೇಳು. ಗಣೇಶಂಗೆ ಇಡೋದಕ್ಕಿಂತ ಮುಂಚೆ ನಮ್ಮ ಪುಟ್ಟ ಗಣೇಶ ತಿಂತಾ ಕೂತಿದ್ದಾನೆ. ಚಿನ್ನು ಇವಾಗ ಅವ್ರ ಪಪ್ಪನ ಜೊತೆ ಗೌರಿ ಗಣೇಶ ತರೋದಕ್ಕೆ ಹೋಗ್ತಿದ್ದಾನೆ. ಸ್ಲಿಪ್ಪರ್ನೂ ಹಾಕ್ಕೊಂಡಿಲ್ಲ. ನಾನು ಮರ್ತ್ಕೊಂಡು ಸ್ಲಿಪ್ಪರ್ ಹಾಕೋ ಅಂತ ಹೇಳಿದೆ. ಅಮ್ಮ, ಗೌರಿ ಗಣೇಶ ತರಬೇಕಾದ್ರೆ ಸ್ಲಿಪ್ಪರ್ ಹಾಕೋಬಾರ್ದು ಅಂತ ಅವನೇ ನನಗೆ ಹೇಳ್ದ. ನಾನು ಮರ್ತುಬಿಟ್ಟಿದ್ದೆ. ಚಿನ್ನು ಓಕೆ, ಹುಷಾರಾಗಿ ತಗೊಂಡು ಬಾ ಅಂತ ಹೇಳಿದೆ. ಇಬ್ಬರು ಹೋಗ್ತಿದ್ದಾರೆ. ಈಗ ಅವರು ಬರೋಷ್ಟರಲ್ಲಿ ನಾನು ಸಹ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ನೈವೇದ್ಯ ಎಲ್ಲ ಮಾಡಾಯಿತು. ಇವಾಗ ನಾನು ಒಳಗಡೆ ಬಂದು ಗಣೇಶನೆಲ್ಲ ಮಾಡ್ಕೊಳ್ತಿದ್ದೀನಿ. ಗಣೇಶನ ನಾನು ಅರಿಶಿಣದ ಉಂಡೆಯಲ್ಲಿ ಮಾಡ್ಕೊಳ್ತಿದ್ದೀನಿ. ಮಾಡಿಕೊಂಡ್ರೆ ನಾಟಿ ಹಸುವಿಂದ್ರಲ್ಲೇ ಮಾಡ್ಕೊಳ್ಬೇಕಂತೆ, ಇಲ್ಲಾಂದರೆ ಆನೆ ಲದ್ದಿಲಿ ಮಾಡಬೇಕಂತೆ, ತುಂಬ ಒಳ್ಳೆಯದಂತೆ. ಅರಮನೆಯಲ್ಲೆಲ್ಲ ಆನೆ ಲದ್ದಿಲಿ ಮಾಡ್ತಾರಂತೆ. ಸೊ ಅದರಿಂದಾಗಿ ನಾನು ಅರಿಶಿಣದ ಉಂಡೆಯಲ್ಲೇ ಮಾಡ್ಕೊಳ್ತೀನಿ. ಅರಿಶಿಣದ ಉಂಡೆನೂ ತುಂಬ ಶ್ರೇಷ್ಠವಾದದ್ದಲ್ವ. ಸೊ ಇವಾಗ ಚಿನ್ನು ಹಾಗೆ ಸಂಜು ಇಬ್ಬರು ಗಣೇಶ ಗೌರಿನ ತೊಗೊಂಡು ಬಂದರು. ಇವಾಗ ಅವ್ರಿಗೆ ಪಾದ ತೊಳೆದು ಆರತಿ ಮಾಡಿ ಒಳಗಡೆ ಕರ್ಕೊಳ್ಬೇಕು. ಯಾವಾಗಲೂ ದೇವ್ರನ್ನ ತಂದಾಗ ಅವ್ರ ಪಾದ ಎಲ್ಲನೂ ತೊಳೆದು ಮತ್ತು ದೇವರಿಗೆ ಆರತಿ ಮಾಡಿನೇ ಒಳಗಡೆ ಕರ್ಕೊಳ್ಬೇಕಿರುತ್ತೆ. ಹಾಗೆ ನಾನು ಪ್ರತಿ ವರ್ಷವೂ ಇದೇ ರೀತಿ ಮಾಡೋದು. ಗೌರಿ ಗಣೇಶ ಹಬ್ಬ ಅಂತ ಅಂದ್ರೇ ಹಾಗೆ ಫುಲ್ಲು ಖುಷಿ ಸಂಭ್ರಮ ಇದ್ದೇ ಇರುತ್ತೆ. ಹಾಗೆ ತುಂಬ ಖುಷಿ ಸಂಭ್ರಮದಿಂದನೇ ಗೌರಿ ಗಣೇಶನ ಸ್ವಾಗತ ಮಾಡ್ಕೊಳ್ಬೇಕು ಮನೆಗೆ. ನಾವು ಎಷ್ಟು ಖುಷಿಯಿಂದ ಸ್ವಾಗತ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಹಾಗೆ ಇವಾಗ ಆರತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಸಂಜು ಹೋಗಿ ಗರಿಕೆ ಎಲ್ಲನೂ ತೊಗೊಂಡು ಬಂದರು. ಗರಿಕೆ ಎಲ್ಲನೂ ಇಡಬೇಕಾದ್ರೆ 21 ಗರಿಕೆನ ನೀಟಾಗಿ ಕೌಂಟ್ ಮಾಡಿನೇ ಇಡಬೇಕು. ಸುಮ್ಮನೆ ಎಷ್ಟೆಷ್ಟೋ ಇಡೋ ಹಾಗಿಲ್ಲ. ಸೊ ನಾನು ಇವಾಗ 21 ಗರಿಕೆನ ಕೌಂಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಇವಾಗ ಗಣೇಶನ ಕೂರಿಸ್ಕೊಳ್ಳೋದಕ್ಕೆ ಅಕ್ಕಿ ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ದೇವ್ರ ಮನೆಯಲ್ಲೇ ಕೂರಿಸ್ತಿರೋದ್ರಿಂದ ಬಾಳೆದೆಲೆ ಎಲ್ಲನೂ ಹಾಕ್ತಿಲ್ಲ. ನೀವು ಸಪ್ರೇಟಾಗಿ ಬೇರೆ ಕಡೆ ಕೂರಿಸ್ತಿದ್ದೀನಿ ಅಂದರೆ ಬಾಳೆದೆಲೆ ಹಾಕಿ ಅದರ ಮೇಲೆ ಅಕ್ಕಿ ಹಾಕಿ ಗಣೇಶನ ಕೂರಿಸ್ಕೊಳ್ಬೇಕಿರುತ್ತೆ. ನಾನು ದೇವ್ರ ಮನೆಯಲ್ಲೇ ಕೂರಿಸ್ತಿರೋದ್ರಿಂದ ಡೈರೆಕ್ಟ್ ಅಕ್ಕಿ ಹಾಕಿ ಅದ್ರ ಮೇಲೆ ಓಂ ಮತ್ತು ಸ್ವಸ್ತಿಕ್ ಸಿಂಬಲ್ನ ಹಾಕಿ ಅರಿಶಿನ ಕುಂಕುಮ ಎಲ್ಲನೂ ಹಾಕಬೇಕು. ಅರಿಶಿನ ಕುಂಕುಮ ಎಲ್ಲನ ಹಾಕಿದ ಮೇಲೇ ನಾವು ಗೌರಿ ಗಣೇಶನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಸೊ ನಾನು ಹಾಗೆ ಮಾಡಿಕೊಂಡು ಇವಾಗ ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ಗೌರಿ ಗಣೇಶನ ಕೂರಿಸ್ಕೊಳ್ತಿದ್ದೀನಿ. ಮನೇಲಿ ಯಾವುದಾದ್ರೂ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಕೂರಿಸ್ತಿದ್ದೀವಿ ಅಂತ ಅಂದಮೇಲೆ ನಾವು ತುಂಬ ಭಯ ಭಕ್ತಿಯಿಂದ ಶ್ರದ್ಧೆಯಿಂದ
ಮಾಡಬೇಕಿರುತ್ತೆ. ತುಂಬ ಮಡಿವಂತಿಕೆಯಿಂದ ಮಾಡಬೇಕು. ಹೇಗಿಗೋ ದೇವ್ರನ್ನೆಲ್ಲ ಮಾಡಬಾರ್ದು. ಅದರಿಂದಾಗಿ ಆದಷ್ಟು ಮಡಿಯಿಂದ ಭಕ್ತಿಯಿಂದ ಮಾಡಬೇಕು. ಇವಾಗ ದೇವಿಗೆ ಮತ್ತು ಗಣೇಶನಿಗೆ ಅರಿಶಿನ ಕುಂಕುಮನ ಹಚ್ಕೊಳ್ತಿದ್ದೀನಿ. ನಾವು ಹೊರಗಡೆಯಿಂದ ತರೋವರೆಗೂ ಅವರು ಒಂದು ಮೂರ್ತಿ ಅಂದರೆ ಒಂದು ಬೊಂಬೆ ಆಗಿರ್ತಾರೆ. ನಾವು ಮನೆಗೆ ತಂದು ಅವ್ರನ್ನ ಪ್ರತಿಷ್ಠಾಪನೆ ಮಾಡಿ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿದ ಮೇಲೆ ಅವರು ದೇವರ ಮೂರ್ತಿ ಅಂತ ಅನ್ನಿಸ್ಕೊಳ್ಳೋದು. ಅಲ್ಲಿವರೆಗೂ ಗಣೇಶ ಬೊಂಬೆ ಅಂತಲೇ ಕರಿತಿರ್ತಾರೆ. ಇವಾಗ ಗೌರಿ ಗಣೇಶಗೆ ಅರಿಶಿನ ಕುಂಕುಮ ಎಲ್ಲನೂ ಹಚ್ಕೊಂಡಾಯಿತು. ಗಣೇಶನಿಗೆ ಯಾವಾಗ್ಲೂ ಜನಿವಾರ ಹಾಕಲೇಬೇಕಾಗಿರುತ್ತೆ. ಫಸ್ಟು ಇದನ್ನೆಲ್ಲ ಹಾಕ್ಕೊಂಡೆ ಹೂವಿಂದ ನಾವು ದೇವ್ರನ್ನ ಅಲಂಕಾರ ಮಾಡ್ಕೊಳ್ಬೇಕು. ಗಣೇಶನಿಗೆ ಯಾವತ್ತೂ ಜನಿವಾರ ಹಾಕೋದನ್ನು ಮಿಸ್ ಮಾಡಬೇಡಿ. ಹಾಗೆ ನಿಮಗೆ ಯಾವ ಹೂವು ಇಷ್ಟ ಆಗುತ್ತೆ ಆ ಹೂವುಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ದಾಸವಾಳ ಗಣೇಶನಿಗೆ ತುಂಬ ಇಷ್ಟವಾದ ಹೂವು. ಸಿಕ್ಕಿದ್ರೆ ದಾಸವಾಳವನ್ನು ಮುಡಿಸಿ. ಹಾಗೆ ಯಾವುದೇ ಕಾರಣಕ್ಕೂ ಗರ್ಕೆನ ಮಿಸ್ ಮಾಡಬೇಡಿ. ಗಣೇಶನಿಗೆ ಮುಡಿಸೋದಕ್ಕೆ ಗರ್ಕೆನೂ ಮುಡಿಸಿ ಆಮೇಲೆ ನೀವು ಗೆಜ್ಜೆ ವಸ್ತ್ರ ಎಲ್ಲನೂ ಹಾಕ್ಕೊಳ್ಬೇಕು. ಗಣೇಶನಿಗೆ ಗೆಜ್ಜೆ ವಸ್ತ್ರ, ಜನಿವಾರ, ಗರ್ಕೆ ಇದು ಮೂರನ್ನು ಹಾಕೋದನ್ನು ಮರೀಲೇಬಾರ್ದು ಯಾವುದೇ ಕಾರಣಕ್ಕೂ. ಅದನ್ನೆಲ್ಲ ಹಾಕಿಯೇ ದೇವರಿಗೆ ಅಲಂಕಾರ ಮಾಡಿ ಪ್ರತಿಷ್ಠಾಪನೆ ಮಾಡಿಕೊಂಡು ನಂತರ ನಾವು ದೀಪನ ಹಚ್ಕೊಳ್ಬೇಕು. ಮನೇಲಿರೋ ಹೆಣ್ಮಕ್ಳು ಪೂಜೆ ಮಾಡೋದಕ್ಕಿಂತ ಮನೇಲಿರೋ ಗಂಡಸರು ಅದಕ್ಕಿಂತ ಮನೇಲಿರೋ ಮಕ್ಕಳು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಅಂತಾರೆ. ಇನ್ನು ಚಿಕ್ಕವನಲ್ವ ನನ್ನ ಮಗ, ಅವನಿಗೆಲ್ಲನೂ ನಾವು ಹೇಳ್ಕೊಡ್ಬೇಕಲ್ವ. ಸೊ ನಾನು ಅವನಿಗೆ ಎಲ್ಲನೂ ಹೇಳ್ಕೊಡ್ತಿದ್ದೆ. ನೋಡ್ಕೊಂಡು ಕಲ್ತ್ಕೊಪ್ಪ ಪೂಜೆ ಮಾಡೋದೆಲ್ಲನೂ ಅಂತ. ಹಾಗೆ ಸಂಜುಗೆ ಪೂಜೆ ಮಾಡಿ ಅಂತ ಹೇಳಿದ್ರೆ ಅವರು ಎಲ್ಲನೂ ರೆಡಿ ಮಾಡಿಬಿಡು, ಫಸ್ಟು ಮನೆ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಅವರು ಬರೀ ಅದು ಇದು ಮಾತುಕತೆ ಆಡ್ತಾರೆ. ನಾನು ಹೇಳ್ತೀನಿ ಅವ್ರಿಗೆ, ಫಸ್ಟು ಅಟ್ಲೀಸ್ಟ್ ಹಬ್ಬದಲ್ಲಾದರೂ ನೀನು ಪೂಜೆ ಮಾಡು ಸಂಜು ಅಂತ ಅಂದರೆ ಕೇಳೋದೇ ಇಲ್ಲ. ಎಲ್ಲನೂ ನಾನೇ ರೆಡಿ ಮಾಡಿಕೊಟ್ಟು ದೀಪನೂ ಹಚ್ಚಿ ಎಲ್ಲನೂ ಮಾಡಿದ್ರೂ ನೀನೇ ಪೂಜೆ ಮಾಡು ಅಂತ ಹೇಳ್ತಾರೆ. ಸೊ ಯಾವಾಗಲೂ ನಮ್ಮ ಮನೇಲಿ ನಾನೇ ಪೂಜೆ ಮಾಡಬೇಕು. ಅವರು ಪೂಜೆ ಮಾಡೋದು ಎಲ್ಲ ರೆಡಿ ಮಾಡಿಕೊಟ್ಟಾದ್ಮೇಲೆ ಗಂಧದ ಕಡ್ಡಿ ತಗೊಂಡು ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಅವರೇ ಹೋಗಿ ಪೂಜೆ ಇದನ್ನೆಲ್ಲ ಮಾಡೋದೇ ಇಲ್ಲ. ಇವಾಗ ಎಲ್ಲನೂ ರೆಡಿ ಮಾಡಿ ದೀಪ ಹಚ್ಚಿ ಕೊಟ್ಟಿದ್ದೀನಿ. ಫಸ್ಟು ಚಿನ್ನು ಪೂಜೆ ಮಾಡಿಬಿಡ್ಲಿ ಅಂತ. ಇನ್ನೂ ಏನೋ ಒಂಥರ ಆಟ ಆಡೋ ಥರ ಪೂಜೆ ಮಾಡ್ತಿದ್ದ. ಬಗ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಪ್ಪ ಅಂತ ಹೇಳ್ತಿದ್ವಿ. ಅವ್ನು ಪೂಜೆ ಮಾಡೋದು ನೋಡ್ತಿದ್ರೇ ಒಂಥರ ಕಾಮಿಡಿ ಆಗಿತ್ತು. ನಮಗದು ಸಖತ್ ನಗು ಬರ್ತಿತ್ತು. ಅದಕ್ಕೆ ಭಕ್ತಿಯಿಂದ ಬಗ್ಕೊಂಡು ಪೂಜೆ ಮಾಡಪ್ಪ ಅಂತ ಹೇಳ್ಕೊಟ್ವಿ. ಅದಕ್ಕೆ ಸರಿಯಮ್ಮ ಅಂದ್ಕೊಂಡು ಮಾಡ್ತಿದ್ದಾನೆ. ಇವಾಗ ನೆಕ್ಸ್ಟು ಸಂಜು ಮಾಡ್ತಿದ್ದಾರೆ. ಲಾಸ್ಟಲ್ಲಿ ನಾನು ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಹೇಳಿ ಅವರಿಬ್ಬರನ್ನ ಫಸ್ಟು ನೀವೇ ಪೂಜೆ ಮಾಡಿಬಿಡಿ ಅಂತ ಹೇಳಿ ಪೂಜೆ ಮಾಡಿಸ್ತಿದ್ದೀನಿ. ಎಲ್ಲ ರೆಡಿ ಮಾಡಿಕೊಟ್ರೆ ಮಾತ್ರ ಈ ಸಂಜು ಇಷ್ಟು ಪೂಜೆ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವ ಪೂಜೆನೂ ಮಾಡಲ್ಲ. ಬೇರೆ ದಿನವೂ ಅಷ್ಟೇ ಅವರು ಹಾಗೆ ಜಸ್ಟ್ ಕೈ ಮುಗಿದ್ಬಿಡ್ತಾರೆ. ನೀನು ಮಾಡುವೆ, ನೀನು ಮಾಡಿದ್ರೆ ನಾವೆಲ್ಲ ಮಾಡ್ದಂಗೆ ಅಂತ ಬರೀ ಡೈಲಾಗ್ ಹೊಡಿತಾರೆ ಅಷ್ಟೇ. ಅದಕ್ಕೆ ಯಾವಾಗಲಾದರೂ ಅವ್ರಿಗೆ ಇಷ್ಟ ಬಂದಾಗ ಮಾಡಲಿ, ಅಟ್ಲೀಸ್ಟ್ ಹಬ್ಬಗಳಲ್ಲಾದರೂ ಪೂಜೆ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಸಮಾಧಾನ ಮಾಡ್ಕೊಳ್ತೀನಿ ಅಷ್ಟೇ. ದೇವರಿಗೆ ಪೂಜೆ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಮಾಡಿ, ಮಹಾಮಂಗಳಾರತಿನೂ ಆದಮೇಲೆ ನಾವು ದೇವರಿಗೆ ಲಾಸ್ಟಲ್ಲಿ ಧೂಪನ ಹಾಕಬೇಕಿರುತ್ತೆ. ಧೂಪ ಹಾಕೋದು ತುಂಬಾ ಒಳ್ಳೆಯದು. ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದಾಗಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿರುವಂಥ ಮೂಲೆ ಮೂಲೆಗೂ ನಾವು ಧೂಪನ ಹಾಕೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ.
ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜು ತಿಂಡಿ ತಿಂತಿದ್ದಾರೆ. ಚಿನ್ನು ಅಂತೂ ತಿಂಡಿ ರೆಡಿ ಆಗ್ತಿದ್ದಂಗೆ ಪೂಜೆಗಿಂತ ಮುಂಚೆನೇ ತಿಂದಿದ್ದ. ಈಗ ಸಂಜುಗೆ ಹಾಕ್ಕೊಟ್ಬಿಟ್ಟು ನಾನು ತಿಂಡಿ ತಿನ್ನಬೇಕು, ಚಿನ್ನು ಔಟ್ಸೈಡ್ ಹೋಗಿ ಆಟ ಆಡಬೇಕು ಅಂತ ಈ ಥರ ಅಳ್ತಾ ಇದ್ದಾನೆ. ಅವ್ನ ಫ್ರೆಂಡ್ ಬಂದು ಕರಿತಿದ್ದಾನೆ. ಅದಕ್ಕೆ ಇಲ್ಲೇಳು ಚಿನ್ನು, ಇಲ್ಲೇಳು ಚಿನ್ನು. ಓಪನ್ ಮಾಡಿ ಸರಿಯಾಗಿ ನಾನು ಫುಲ್ಲು ಏಯ್ ಹುಷಾರು, ನಿಧಾನ. ಸ್ಲೋ ಚಿನ್ನು. ಫ್ರೆಂಡ್ಸ್, ತಿಂಡಿ ಎಲ್ಲ ತಿಂದಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಹಾಗೆ ಸ್ವಲ್ಪ ರೆಸ್ಟ್ ಬೇಕು ಅನಿಸಿತ್ತು. ಹಾಗೆ ಒಂದು ಒಳ್ಳೆ ಫಿಲಮ್ ನೋಡ್ತಾ ಕೂತಿದ್ವಿ. ಇವಾಗ ಸಂಜೆ ಪೂಜೆಗೆ ಅಂತ ಹೇಳಿ ನಾನು ನೈವೇದ್ಯ ರೆಡಿ ಮಾಡ್ಕೊಳ್ತಿದ್ದೀನಿ. ಗಣೇಶನಿಗೆ ಯಾವಾಗಲೂ 3 ಪೂಜೆನ ಮಾಡಬೇಕಿರುತ್ತೆ. ಬೆಳಗ್ಗೆ ಒಂದು ಪೂಜೆ, ಸಂಜೆ ಒಂದು ಪೂಜೆ ಮತ್ತು ಬಿಡುವಾಗ ಒಂದು ಪೂಜೆ ಮಾಡಬೇಕಿರುತ್ತೆ. ಪ್ರತಿ ಸಲವೂ ಪೂಜೆಗೆ ಏನಾದರೂ ಹೊಸದಾಗಿ ನೈವೇದ್ಯ ಇಡಬೇಕು. ಅದಕ್ಕೆ ಇವಾಗ ಕಡಲೆಕಾಳು ಹುಸ್ಲಿ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಕಡಾಯಿಗೆ ತುಪ್ಪ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಅದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಹಾಕಿ ಅದು ಚಿಟಪಟ ಅಂತ ಅಂದಾದಮೇಲೆ ಕಡಲೆಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಮೊದಲೇ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಇವಾಗ ಜಾಸ್ತಿ ಏನು ಉಪ್ಪನ್ನ ಹಾಕಲ್ಲ, ಒಂದು ಚಿಟಿಕೆ ಅಷ್ಟನ್ನು ಹಾಕ್ಕೊಳ್ತೀನಿ ಅಷ್ಟೇ. ಬೇಯಿಸ್ಬೇಕಾದ್ರೆ ಹಾಕ್ಕೊಂಡಿರೋದ್ರಿಂದ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ಕೊಳ್ಬೋದು. ಅದಕ್ಕೆ ಬೆಳಗ್ಗೆನೇ ಕಡಲೆಕಾಳನ್ನ ಬೇಯಿಸಿಟ್ಕೊಬಿಟ್ಟಿದೆ. ಸಂಜೆಗೆ ಬೇಕಿದ್ರೆ ಮಾಡ್ಕೊಳ್ಬೋದು ಬೇಗ ಅಂತ ಹೇಳಿ. ಬೇಯಿಸಿಟ್ಕೊಂಡ್ರೆ ಆದಷ್ಟು ಬೇಗನೆ ಮಾಡ್ಕೊಳ್ಬೋದು. ಸೊ ಅದಕ್ಕೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ದೇವರಿಗೆ ಪ್ರಸಾದ ಮಾಡೋಣ ಅಂತ ಹೇಳಿ ಸಂಜೆ ನಾನು ಪ್ರಸಾದನ ಮಾಡ್ಕೊಳ್ತಿದ್ದೀನಿ ಸಂಜೆ ಪೂಜೆಗೆ ಅಂತ. ಆದಷ್ಟು ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಬೋದು. ಮೋದಕನ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಎಣ್ಣೆಲಿ ಕರಿಯೋಂಥ ಮೋದಕನ ನಾನು ಯಾವಾಗಲೂ ಮಾಡೋದ್ರಿಂದ ಕಡಲೆಕಾಳು ಹುಸ್ಲಿನೂ ಸಹ ಗಣೇಶನಿಗೆ ತುಂಬ ಇಷ್ಟವಾದ ನೈವೇದ್ಯ. ಸೊ ಅದಕ್ಕೆ ಇವಾಗ ಅದನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ. ಇವಾಗ ಎಲ್ಲ ರೆಡಿ ಮಾಡಿಟ್ಟು ಹಾಗೆ 1-2 ನಿಮಿಷ ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ನೈವೇದ್ಯ ರೆಡಿ ಆಗುತ್ತೆ. ಸೊ ಇವಾಗ ಹೋಗಿ ನಾನು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಬಂದೆ. ಇನ್ನೇನು ಪೂಜೆ ಮಾಡಬೇಕು. ಇವಾಗ ಒಂದು ಬೌಲ್ಗೆ ಎಲ್ಲನೂ ಹಾಕ್ಕೊಳ್ತಿದ್ದೀನಿ. ಫಸ್ಟು ಹೋಗಿ ಸಂಜೆ ಪೂಜೆನ ಮುಗಿಸ್ಕೊಳ್ತೀನಿ. ಇವಾಗ ನೈವೇದ್ಯನ ಇಟ್ಟು ಸಂಜೆ ಪೂಜೆನೂ ಮುಗಿಸ್ಕೊಂಡೆ. ತುಂಬ ಖುಷಿ ಆಗ್ತಿತ್ತು ನನಗೆ. ಗಣೇಶನ ಕೂರಿಸೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಏನೋ ಒಂಥರ ಮನೇಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ. ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಚಿಕ್ಕವಳಿಂದನೂ ಗಣೇಶನ ಕೂರಿಸ್ಬೇಕು ಅಂತ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಗಣೇಶ ನಮ್ಮ ಮನೇಲಿ ತಂದಿದ್ದ ಮೂರ್ತಿ ಅಂತೂ ತುಂಬಾ ಮುದ್ದಾಗಿ ತುಂಬ ಚೆನ್ನಾಗಿತ್ತು. ಗೌರಿ ಗಣೇಶ ಎಷ್ಟು ನೋಡ್ತಿದ್ರು ನೋಡ್ತಾನೇ ಇರಬೇಕು ಅಂತ ಅನಿಸ್ತಿತ್ತು. ಏನೋ ಒಂಥರ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು ನನಗೆ. ಹಾಗೆ ಚಿನ್ನೂ ಪೂಜೆ ಮುಗಿಸ್ಕೊಂಡು ಇವಾಗ ಪ್ರೇಯರ್ ಮಾಡಪ್ಪ ಅಂತ ಹೇಳಿದೆ. ನಿನಗೇನು ಇಷ್ಟ ಅದನ್ನು ಕೇಳ್ಕೊಂಡೆ, ಕೇಳ್ಕೊಳ್ತಿದ್ದಾನೆ. ಪೂಜೆ ಎಲ್ಲ ಆದಮೇಲೆ ದೇವ್ರದ್ದು ಸಾಂಗ್ಸ್ ಎಲ್ಲ ಹಾಕಿದ್ವಿ. ಏನೋ ಒಂಥರ ಖುಷಿ ಆಗ್ತಿತ್ತು. ಯಾವುದೋ ಒಂದು ಟೆಂಪಲ್ ಹತ್ರ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ತುಂಬಾ ಚೆನ್ನಾಗಿತ್ತು. ಮನೆಯೆಲ್ಲ ತುಂಬ ಪ್ರಶಾಂತವಾಗಿ, ಆ ಧೂಪದ ಸ್ಮೆಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು. ತುಂಬ ಖುಷಿ ಆಗ್ತಿತ್ತು. ಹಾಗೆ ನಾನು ದೇವ್ರದ್ದು ಲಾಸ್ಟಲ್ಲಿ ಸ್ತೋತ್ರ ಎಲ್ಲನೂ ಓದ್ತೀನಿ. ಓದಾದ್ಮೇಲೆ ಸ್ವಲ್ಪ ಟೈಮ್ ಪ್ರೇಯರ್ ಮಾಡಿಬಿಟ್ಟು ಹಾಗೆ ಚಿನ್ನು ಅವನ ಫ್ರೆಂಡ್ಸ್ನೆಲ್ಲನೂ ಕರಿತೀನಿ ಅಮ್ಮ ಅಂತ ಹೇಳ್ದೆ. ಸರಿ ಓಕೆ ಕರೆದ್ಬಿಟ್ಟು ಪಪ್ಪ ಅಂತ ಹೇಳಿದೆ. ಸೊ ಪ್ರಸಾದಕ್ಕೆ ಅವ್ರನ್ನೆಲ್ಲ ಕರೆದ್ಬಿಟ್ಟು ಬರೋದಕ್ಕೆ ಹೋಗಿದ್ದಾನೆ. ಎಲ್ಲರನ್ನೂ ಕರ್ದ ಚಿನ್ನು? ಎಲ್ಲರನ್ನೂ ಕರ್ದ? ಬಾ. ಇನ್ಯಾರು ಇಲ್ಲ ಬೇರೆ? ರಿಯಾ ಮತ್ತು ಆದಿತ್ಯ ಇಲ್ವಾ ಚಿನ್ನು? ಎಲ್ಲೋಗಿದ್ದಾರೆ ಅವರು? ಚಿನ್ನು ಅವ್ನ ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು ಬಂದ. ಅವ್ನ ಫ್ರೆಂಡ್ಸು ಸಹ ಎಲ್ಲ ದೇವ್ರದ್ದು ಆಶೀರ್ವಾದ ತೊಗೊಳ್ತಿದ್ದಾರೆ. ಹೇಗೆ ಕೂರಿಸಿದ್ದೀವಿ ಅಂತ ಎಲ್ಲ ನೋಡಿ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಅವರು ಈಗ ಎಲ್ಲ ಪ್ರೇಯರ್ ಮಾಡ್ತಿದ್ದಾರೆ. ಅವ್ರು ನಿಮ್ಗೇನು ಇಷ್ಟ ಅದನ್ನು ಕೇಳ್ಕೊಳ್ಳಿ, ದೇವ್ರು ಕೊಡ್ತಾನೆ ಅಂದಿದ್ದಕ್ಕೆ ಕೇಳ್ಕೊಳ್ತಿದ್ದಾರೆ.
ಇವಾಗ ಮಕ್ಳಿಗೆಲ್ಲ ಕೊಡೋದಕ್ಕೆ ಪ್ರಸಾದ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಮಕ್ಕಳನ್ನ ಕರೆದುಬಿಟ್ಟು ಬಂದಿದ್ದಾನೆ, ಅವರು ಆಮೇಲೆ ಬರ್ತೀನಿ ಅಂತ ಹೇಳಿದ್ರಂತೆ. ಸೊ ಇವಾಗ ಬಂದಿರೋಷ್ಟು ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮಕ್ಕಳು ಕೂಡ ಇವಾಗ ವೆಯ್ಟ್ ಮಾಡ್ತಿದ್ದಾರೆ, ಬನ್ನಿ ಇವಾಗ ಕೊಡೋಣ. ಶೇಪ್ ಚೇಂಜ್ ಮಾಡ್ಬೋದು. ಫೇವರೇಟ್ ಬಾಯ್. ಫೇವರೇಟ್ ಅವ್ನಿಗೆ ಏನಿಲ್ಲ ತಿಂತ ನಾನು ಫೇವರೇಟ್ ಅಂತ ಏನಿಲ್ಲ ಎಲ್ಲ ತಿಂತಾನೆ. ಫೇವರೇಟ್ ಇರೋದು ಅದು ಯಾರು ಅವೆಲ್ಲ ಇತ್ತಲ್ಲ ಅಷ್ಟು ಚೆನ್ನಾಗಿದ್ಯಾ? Same class, same class. वो क्या बोले वो बता क्या बोल ಇದು ಅಮ್ಮ ಬಿಡ್ತಾರೆ ನನಗೆ ಬಸ್ ಯಾವ ಸ್ಕೂಲ್ ಸ್ಕೂಲ್ ಹೇಗಿದೆ ಸಂಜು? ಚೆನ್ನಾಗಿದ್ಯಾ? ಚಿನ್ನು ಹೆಂಗಿದೆ? ಎಲ್ಲ ತಿಂಡಿ ಚೆನ್ನಾಗಿದೆಯಾ? ಮಕ್ಕಳೆಲ್ಲ ಪ್ರಸಾದ ತಿಂದ್ಕೊಂಡು ಮನೆಗೆ ಹೋದರು. ಇವಾಗ ನಾನು ಬೆಳಿಗ್ಗೆಯಿಂದ ತಿಂಡಿ ಎಲ್ಲ ತೊಗೊಂಡು ತಿಂದಿರಲಿಲ್ಲ. ಚಿನ್ನು ಮಾತ್ರ ಹೋಗ್ತಾ ಬರ್ತಾ ತಿಂದಿದ್ದ. ಇವಾಗ ನಾನು ಸಂಜು ಎಲ್ಲ ತಿಂತಿದ್ವಿ. ತಿಂಡಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಮ್ಮ ಗಣೇಶ ಹಬ್ಬದ ವ್ಲಾಗ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.